PM ಕಿಸಾನ್ ಹಣವನ್ನು ಯಾವಾಗ ಜಾರಿಗೆ ಮಾಡ್ತೀವಿ ಅಂತ ನರೇಂದ್ರ ಮೋದಿಯವರು ಅಫಿಷಿಯಲ್ ವೆಬ್ಸೈಟ್ ಆದ kisan.government.in ವೆಬ್ಸೈಟ್ನಲ್ಲಿ ಜಾರಿಗೆ ಬಿಟ್ಟಿದ್ದಾರೆ. ರೈತರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ. PM ನರೇಂದ್ರ ಮೋದಿ ಅವರು ಈಗಾಗಲೇ ಬಿಡುಗಡೆ ಮಾಡಿದ ದಿನಾಂಕ ಅಂದರೆ ಮಾರ್ಚ್ 13, 2026 ಅಂದರೆ ನಿನ್ನೆಯಿಂದನೇ PM ಕಿಸಾನ್ ಹಣ ಬಿಡುಗಡೆ ಶುರುವಾಗಿದೆ. ಈ ಕಂತಿನಡಿಯಲ್ಲಿ ನೇರ ಲಾಭ ವರ್ಗಾವಣೆಯ ಮೂಲಕ ದೇಶಾದ್ಯಂತ 9.32 ಕೋಟಿಗೂ ಹೆಚ್ಚು ರೈತರ ಖಾತೆಗೆ 18,640 ಕೋಟಿಗೂ ಹೆಚ್ಚಿನ ಮೊತ್ತವನ್ನು ನೇರವಾಗಿ ವರ್ಗಾಯಿಸಲು ಶುರು ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ವಿಷಯ ಅಂತಂದರೆ PM ಕಿಸಾನ್ 21ನೇ ಕಂತನ್ನು ನವೆಂಬರ್ 19, 2025 ಮೋದಿ ಬಿಡುಗಡೆ ಮಾಡಿದರು. ಅದನ್ನು ಕೂಡ ಅಫಿಷಿಯಲ್ ವೆಬ್ಸೈಟ್ನಲ್ಲೇ ಡೇಟನ್ನು ಬಿಡುಗಡೆ ಮಾಡಿದರು. ಈಗ ಕೂಡ ನಿನ್ನೆಯಿಂದನೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾರ್ಚ್ 13ರಿಂದ ಸಂಜೆ 5 ಗಂಟೆಗೆ ಬಿಡುಗಡೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ಮಹಿಳಾ ರೈತರಿಗೂ ಕೂಡ ಭರ್ಜರಿಯಾಗಿ ಹಣ ದೊರಕುತ್ತೆ. ಎಂಥವರಿಗೆ ದುಡ್ಡು ಸಿಗೋದಿಲ್ಲ ಅಂತಂದರೆ ಒಂದಕ್ಕಿಂತ ಹೆಚ್ಚು ಕುಟುಂಬದ ಸದಸ್ಯರು ಇಂಥ ಪ್ರಯೋಜನ ಪಡೆಯುತ್ತಿರುವ ಪ್ರಕರಣಗಳು ಕಂಡುಬಂದಿವೆ. ಅಂಥವರಿಗೆ ಈ ಬಾರಿ ಹಣ ದೊರಕುವುದಿಲ್ಲ. ನಿನ್ನೆಯಿಂದನೇ ಹಣ ಬಿಡುಗಡೆ ಶುರುವಾಗಿದೆ. ಆದರೂ ನಿಮಗೆ ಇನ್ನೂ ಹಣ ಬಂದಿಲ್ವಾ? ಭಯಪಡಬೇಡಿ. PM ಕಿಸಾನ್ ಪೋರ್ಟಲ್ ಈಗ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಫಲಾನುಭವಿಗಳು ತಮ್ಮ ಮೊಬೈಲ್ನಲ್ಲೇ ಅವರ ಅರ್ಹತೆ, ಬಿತ್ತನೆ, ಆಧಾರ್ ಸಂಪರ್ಕ, KYC ಸ್ಥಿತಿಯನ್ನು ಒಂದೇ ಸ್ಥಳದಲ್ಲಿ ಪರಿಶೀಲಿಸಬಹುದು. KYC ಪ್ರಕ್ರಿಯೆ ಸರಳಗೊಳಿಸಲು ಮುಖ ದೃಢೀಕರಣ ಆಧಾರಿತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಅಪ್ಲಿಕೇಶನ್ ಮೂಲಕ ರೈತರು OTP ಅಥವಾ ಬಯೋಮೆಟ್ರಿಕ್ ಅಗತ್ಯವಿಲ್ಲದೆ ಮನೆಯಲ್ಲೇ ಕುಳಿತು KYCಯನ್ನು ಪೂರ್ಣಗೊಳಿಸಬಹುದು. ನೆನಪಿರಲಿ, KYC ಕಡ್ಡಾಯ. ಇನ್ನೂ ಹಣ ಬಂದಿಲ್ಲ ಅಂದರೆ ಈ ಥರದ ಸಮಸ್ಯೆ ಆಗಿರಬಹುದು. PM ಕಿಸಾನ್ ನೋಂದಾಯಿತ ಎಲ್ಲ ರೈತರಿಗೆ KYC ಕಡ್ಡಾಯವಾಗಿದೆ. PM ಕಿಸಾನ್ ಪೋರ್ಟಲ್ನಲ್ಲಿ OTP ಆಧಾರಿತ KYCಯನ್ನು ಒದಗಿಸಲಾಗಿದೆ. ನೀವೇ ನಿಂತು ಇದನ್ನು ಮಾಡಿಕೊಳ್ಳಬಹುದು. ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕಂಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.